ವಿರಾಮದ ನಂತರ ಮತ್ತೆ ನಿಮ್ಮ ಮುಂದೆ ಇದು ನನ್ನ ಹಾಡು ಕಾರ್ಯಕ್ರಮ. ಫಸ್ಟೇ ಅಲ್ಲಿಂದ 2 ಹಾಡುಗಳನ್ನು 3 ಹಾಡುಗಳನ್ನು ನೀವು ಹಾಡಿದಿರಿ. 15 ಹಾಡುಗಳನ್ನು ದೇವರು ಅದೇ ವಿವಿಧ ಸಮಯಗಳಲ್ಲಿ ಅನುಭವಗಳ ಮುಖಾಂತರ ದೇವರು ನಿಮಗೆ ಕೊಟ್ಟಂತ ಹೇಳಿದಿರಿ. ಮುಂದೆ ಯಾವ ರೀತಿ ಸೇವೆಯಲ್ಲಿ ಅಥವಾ ನೀವು ಏನು ಹೇಳ್ತೀರಿ ಹಾಡುಗಳನ್ನು ಬರೆದ ಮೇಲೆ ನೀವು ಬೇರೆ ಕಡೆ ಚರ್ಚ್ಗಳಲ್ಲಿ ಹಾಡ್ತಾಯಿದ್ದೀರಾ ಅಥವಾ ಬೇರೆ ಕಡೆ ಹೋಗಿ ಆರಾಧನೆ ನಾಯಕನಾಗಿ ಹಾಗೆ ಸಾಂಗ್ಗಳನ್ನು ಲೀಡ್ ಮಾಡೋದು ಅಥವಾ ಕೂಟಗಳನ್ನು ನಡೆಸೋದು ಆ ಥರ ಮಾಡ್ತಾಯಿದ್ದೀರಾ? ಇಲ್ಲಿವರೆಗೆ ನಾನು ಆರಾಧನೆಯ ಕಾರ್ಯಗಳನ್ನ ಹೇಳ್ದಾಗೆ ನಾನು ಚೆನ್ನಾಗಿ ಆರಾಧನೆ ಮಾಡ್ತೇನೆ. ಇಲ್ಲಿವರೆಗೂ ನಾನು ಬರೆದಂಥ ಹಾಡುಗಳನ್ನ ಎಲ್ಲೂ ಹಾಡಿಲ್ಲ. ಸ್ತೋತ್ರ. ಸಭೆಯಲ್ಲಿ ಹಾಡಿದ್ದೇನೆ. ಕರ್ತನ ನಾಮದ ಮಹಿಮೆಗಾಗಿ ನನ್ನ ಆಲಿಸ್ತಾ ಇರುವಂಥ ನಿಮಗಾಗಿ ಹಾಡ್ತಾ ಇದ್ದೇನೆ ಅಷ್ಟೇ, ಬೇರೆ ಎಲ್ಲೂ ಹಾಡಿಲ್ಲ. ನಮ್ಮ ಸಭೆಯಲ್ಲಿ ನಾವೆಲ್ಲ ಹಾಡ್ತೇವೆ. ನಮ್ಮ ಸಭೆಯಲ್ಲಿ ಇರೋರಿಗೆಲ್ಲರಿಗೂ ಗೊತ್ತಿದೆ. ಹೊರಗೆ ಎಲ್ಲೂ ಹಾಡಲಿಲ್ಲ, ಹೊರಗಿದುವರೆಗೂ ಎಲ್ಲ ಹಾಡಿಲ್ಲ. ಅದು ಆ್ಯಕ್ಚುಲಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಅದೇ ಭಾಷೆ. ಸಿಡಿಗಳನ್ನು ಕೇಳ್ತಾರೆ, ಆದರೆ ಯಾರು ಅದನ್ನು ಮಾಡಿದ್ದಾರೆ, ಅದಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಕಾರ್ಯಕ್ರಮದ ಉದ್ದೇಶ ಅದೇ. ಅದು ಹಾಡುಗಳನ್ನು ಹಾಡಿದವರು ಯಾರು, ಅದೆಷ್ಟುಗಳು ಸಮಸ್ಯೆಗಳನ್ನು ಅಥವಾ ಅನೇಕ ವಿಧವಾದ ನೋವುಗಳು. ನಾನು ಈ ಒಂದು ಯಾವಾಗ ಹೇಳ್ತೇನಲ್ಲ, ಈ ಒಂದು ವೇದಿಕೆಯಲ್ಲಿ ತುಂಬ ಜನರನ್ನು ನಾನು ಈ ಒಂದು ಕಣ್ಣೀರಿಟ್ಟಂಥ ಸೇವಕರನ್ನ ನೋಡಿದ್ದೀನಿ. ಒಂದು ವೇದಿಕೆಯಲ್ಲಿ ಅಥವಾ ಒಂದು ಚೇರಲ್ಲಿ ಕೂತ್ಕೊಂಡು ಕಷ್ಟಗಳು, ಅನೇಕ ಸಮಸ್ಯೆಗಳು, ದುಡ್ಡಿಲ್ಲದೆ ಸಿಡಿ ಮಾಡಿ ಮ್ಯೂಸಿಕ್ ಡೈರೆಕ್ಟ್ ಕೈಯಲ್ಲಿ ಹಣ ಕೊಟ್ಟು ಅಲ್ಲಿ ಮೋಸ, ವಿಚಿತ್ರ ಅನುಭವಗಳು. ಆದರೂ ನೀವು ಹೇಳಿದಾಗೆ ಯಾರು ಕೈ ಬಿಟ್ಟರು ಕರ್ತನು ಕೈ ಬಿಡದೆ ಅದ್ಭುತವಾದ ರೀತಿಯಲ್ಲಿ ಸಿಡಿ ಹೊರಗೆ ತರುವಂತೆ ಅನೇಕ ದೊಡ್ಡ ದೊಡ್ಡ ಅದ್ಭುತಗಳು, ಮಿರಾಕಲ್. ಏನು ಗೊತ್ತಿಲ್ಲ, ವಿದ್ಯೆ ಇಲ್ಲ, ಕೆಲವರಿಗೆ ಮ್ಯೂಸಿಯಂ ಬಗ್ಗೆ ಏನೂ ಗೊತ್ತಿಲ್ಲ ಅಂಥ ಒಂದು ಜನರನ್ನು ದೇವರ ಒಂದು ವೇದಿಕೆಯಲ್ಲಿ ಅವರನ್ನು ಸಂದರ್ಶಿಸುವಂತೆ ದೇವರು ಕೃಪೆ ಮಾಡಿದ್ದಾನೆ. ಅನೇಕ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಆಶೀರ್ವಾದ ಹೊಂದಿದೆ. ಯಾಕಂದರೆ ನಮ್ಮ ಉದ್ದೇಶ ಇದೆ. ಈಗ ನೀವು ಹೇಳಿದ್ರಿ ನಾನು ಸಿಡಿ ಮಾಡಲಿಲ್ಲ, ಹಾಡುಗಳನ್ನು ಸಿದ್ಧತೆ. ಯಾಕಂದರೆ ಎಷ್ಟೋ ಜನರು ಇರ್ಬೋದು ನನ್ನ ಲೆಕ್ಕದಲ್ಲಿ, ಆ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಆಸರೆ ಟಿ ವಿ ವೀಕ್ಷಕರು ಎಷ್ಟೋ ಜನ ಇರ್ಬೋದು, ಹಾಡುಗಳನ್ನು ಬರೆದಿಟ್ಕೊಂಡಿರ್ಬೋದು, ಸಿಡಿ ಮಾಡಲಿಲ್ಲ. ಅಂದರೆ ಯಾವುದೊಂದು ಭಯ ಇರ್ಬೋದು ಅವರಿಗೆ, ಏನಾಗ್ತದೇನೋ, ಜನರು ಏನು ಇಷ್ಟಪಡ್ತಾರೋ ಇಲ್ವೋ, ಅದು ಹಣ, ಮ್ಯೂಸಿಕ್, ಅದಕ್ಕೆ ಅನುಭವದ ಕೊರತೆಗಳಿರ್ತದೆ. ನೀವು ಹೇಳಿದಾಗೆ ನಾನಿದ್ದೇನೆ ಅಂತ ಹೇಳುವವರಿದ್ದಾರೆ ತುಂಬ ಜನ. ಮತ್ತು ಕೊನೆಗೆ ಕೈ ಇಟ್ಕೊಂಡ್ಬಿಟ್ರೆ ಅದು ಕಷ್ಟ. ಆ್ಯಕ್ಚುಲಿ ನನ್ನನ್ನು ಆಲಿಸ್ತಾ ಇರುವಾಗ ನೀವು ಒಂದು ಪಾಯಿಂಟನ್ನು ಹೇಳಿದ್ರಿ, ಯಾರು ನಮಗೆ ಏನು ಮಾಡ್ತಾರೋ ಏನೋ. ಆದರೆ ನಾನು ಇವತ್ತು ಇಲ್ಲಿ ಬಂದು ಹಾಡನ್ನು ಹೇಳ್ತಾ ಇರುವಂಥ ಒಂದು ಮುಖ್ಯ ಕಾರಣ ಕರ್ತನನ್ನು ಘನಪಡಿಸ್ಲಿಕ್ಕೆ. ಆಮೇನ್. ಅಷ್ಟು ಅದೇ ಒಂದು ಹಾಡು ಕೊಟ್ಟೋರು ಅವರು ಅಂದಮೇಲೆ ಮಹಿಮೆ ಅವ್ರಿಗೆ ಬರಬೇಕು. 100%. ನಾವು ಕಂಪ್ಲೀಟಾಗಿ ಒಂದು ಸೈಡಲ್ಲಿ ಇರಬೇಕು. ಕಂಪ್ಲೀಟಾಗಿ ದೇವ್ರ ಮಹಿಮೆ ಮುಂದಕ್ಕೆ ಬರಬೇಕು. ಯಾವಾಗ ಅವರು ಮುಂದಕ್ಕೆ ಬರ್ತಾರೋ ಅವ್ರು ಎಲ್ಲದನ್ನ ಸರಾಗವಾಗಿ ಕರ್ಕೊಂಡು ಹೋಗ್ತಾರೆ. ಸ್ವಂತ ಪ್ರಯತ್ನ ಯಾವುದು ನಡೆಯಲ್ಲ. ಅದಕ್ಕೆ ದೇವ್ರು ಹೇಳ್ತಾರೆ, ನಿನ್ನ ಮಾರ್ಗ ನನ್ನ ಮಾರ್ಗ ಅಲ್ಲ, ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ ಅಂತ ಹೇಳ್ತಾರೆ. ಅದು ತುಂಬ ಜನ ಸಿಡಿ ಮಾಡ್ಕೊಂಡು ಕೈ ಸುಟ್ಕೊಂಡಿದ್ದಾರೆ ಇದರಲ್ಲಿ. ಅಂದರೆ ಅನುಭವ ನಾನು ಅಂದರೆ ಒಳ್ಳೆ ಬಜೆಟಲ್ಲಿ ಮಾಡಬೇಕು, ಒಂಥರ ಅಂದರೆ ಮ್ಯೂಸಿಕ್ ಆಗಿರ್ಬೇಕು, ಹೀಗಿರ್ಬೇಕು ಅಂತ. ಆದರೆ ಯಾವ ರೀತಿ ರಿಸಲ್ಟ್ ಬರ್ತದೆ ಅವ್ರಿಗೆ ಗೊತ್ತಿರೋದಿಲ್ಲ. ಅಂದರೆ ಅದು ಹೇಳಿದಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗಿ ಹಣ ಕೊಟ್ಟು ಅವರು ಪ್ರೊಜೆಕ್ಟ್ ಮಾಡಿದೆ, ಅದೆಲ್ಲ ತುಂಬ ಸಿಡಿ ತುಂಬ ಕೈ ಸುಟ್ಕೊಂಡಿದ್ದಾರೆ. ಆದರೆ ಸ್ವಲ್ಪ ಬಜೆಟಲ್ಲಿ ದೇವರ ಒಂದು ಎಂತ ಹೇಳ್ತಾರೆ ಸಮಯಕ್ಕೆ ಕಾದು ಕೂತ್ಕೊಂಡು ದೇವರ ಆಲೋಚನೆಯನ್ನು ಕೇಳಿ, ಸೇವಕರ ಆಲೋಚನೆಯನ್ನು ಕೇಳಿ ಹೋದವರು ಮ್ಯೂಸಿಕ್ಕಿಗೆ ಖರ್ಚೆ ಮಾಡಲಿಲ್ಲ. ಅರ್ಧ ಸಿಡಿ ಒಳ್ಳೆ ಓಡಿದೆ ಅಂಥಗಳನ್ನು ನಾವು ಕೇಳಿದ್ದೆ. ಅದೇ ಕರ್ತನ ನಮಗೆ ಮಹಿಮೆ ಹೇಳಿದಾಗೆ ಏನೇ ನಾವು ಮಾಡಿದ್ರೆ ಕರ್ತನ ನಮಗೆ ಮಹಿಮೆ ನಿಜವಾಗಿ. ಅನೇಕ ಎಷ್ಟು ಜನ ಅಂದರೆ 10 ಜನ ತುಂಬ ಜನ ಬಂದಿದ್ದಾರೆ. ಬೇರೆ ಬೇರೆ ಡಿಫ್ರೆಂಟ್ ಒಬ್ಬರದ್ದು ಒಂದೇ ರೀತಿ ಸಾಕ್ಷಿ ಇರಲೇ ಇಲ್ಲ. ಎಲ್ಲ ಬೇರೆ ಬೇರೆ ವ್ಯತ್ಯಾಸವಾದಂಥ ಸಾಕ್ಷಿಗಳನ್ನು ನಾನು ಕೇಳಲಿಕ್ಕೆ ದೇವರು ಕೃಪೆ ಮಾಡಿದ್ರು ಇಲ್ಲಿ. ಅದೇ ಅಂದರೆ ನಮ್ಮ ಆಸೆ ಕೂಡ. ಯಾಕಂದರೆ ಮೊದಲು ನಾನು ಯಾವಾಗ ಹೇಳ್ತೇನೆ ಈ ಒಂದು ಪ್ರೋಗ್ರಾಮಲ್ಲಿ, ಅಂದರೆ ಒಂದು ಸಮಯ ನೋಡಿ, ಒಂದು ಎಷ್ಟಿರ್ಬೋದು 97 2000 ಆ ಟೈಮಲ್ಲಿ ಸಿಡಿಗಳು ಇರಲಿಲ್ಲ ಕನ್ನಡದಲ್ಲಿ. ಒಂದು 3-4 ಜನ ಜೆ.ಕೆ. ಆಶೀರ್ವಾದ್, ಸೊಂಟಕ್ಕಿ ಅಂತ, ಹೆದರದಿರು ನನ್ನ ಮನೆವೇ, ಅದೆಲ್ಲ ಸ್ವಲ್ಪ ಆಮೇಲೆ ಬಂದಿದ್ದು. ಆವಾಗ ಅಂದರೆ ಬೇರೆ ಭಾಷೆಗಳ ಹಾಡುಗಳನ್ನು ಭಾಷಾಂತರವನ್ನು ಹಾಡ್ತಿದ್ರು. ಅದು ದೇವರಿಗೆ ಸ್ತೋತ್ರ. ಈ ದಿನಮಾನಗಳಲ್ಲಿ ಕರ್ತನು ಅನೇಕ ಯವನಸ್ಥರನ್ನು ಒಂದು ಕರ್ನಾಟಕದಲ್ಲಿ ನಿಜವಾಗಿ ಖುಷಿ ಆಗ್ತದೆ. ಮೊದಲು ಯಾವಾಗ ಬುಕ್ ಸ್ಟಾಲ್ ಹೋದರೆ ಬರೀ ಕನ್ನಡ ಸಿಡಿಗಳು ಇರ್ತಿರಲಿಲ್ಲ ಅಲ್ಲಿ, ಎಲ್ಲ ತಮಿಳ್ ಎಲ್ಲ ಬೇರೆ ಅನ್ಯ ಭಾಷೆ. ಆದರೆ ಈಗ ಸ್ಟಾಲಲ್ಲಿ ಹೋಗುವಾಗ ಯಾವ್ದು ತಗೊಳ್ಳೋದು ಯಾವುದು ಬಿಡುವುದು ಅಂತ ಗೊತ್ತಾಗಲ್ಲ, ಅಷ್ಟು ಸಿಡಿಗಳು ಬಂದಿದೆ. ದೇವರಿಗೆ ಸ್ತೋತ್ರ. ಅದಂದರೆ ನಾನು ಹೇಳೋದಾದ್ರೆ, ಯಾಕಂದರೆ ಕನ್ನಡದ ನೀವು ಹೇಳಿದಾಗೆ ಕರೆಕ್ಟಾಗಿ, ಯಾಕಂದರೆ ಸಿಡಿಗಳನ್ನು ನಾವು ಮಾಡ್ತೇವೆ, ಅದು ಕೇಳುವಾಗಿರಬೇಕು, ಮತ್ತು ಒಂದು ಕ್ವಾಲಿಟಿ ನಾವು ಕೊಡಬೇಕಾಗ್ತದೆ. ಒಂದು ನಾನು ಹೇಳ್ತೇನೆ, ಒಂದು ಆರ್ಎಕ್ಸ್ ನಾವು ನೋಡಬೇಕಾಗ್ತದೆ. ಯಾಕಂದರೆ ನಾವು ತಮಿಳಲ್ಲಿ ಜನರಿಗೆ ಆಸಕ್ತಿ ಬರಬೇಕು ಫಸ್ಟ್ ಆಫ್ ಆಲ್.
ತಮಿಳ್ನಾಡಲ್ಲಿ ಫಸ್ಟ್ ದಿವಸ ಫಾದರ್ ಬೆಕ್ಮನ್ ಸಾವಿರದ 1.5 ಲಕ್ಷ CD ಫಸ್ಟ್ ಡೇ ಖಾಲಿ ಆಗಿಬಿಡ್ತದೆ. ಹೌದು. ನಮ್ಮಲ್ಲಿ ಪಾಪ 2,000 ಪ್ರಿಂಟ್ ಹಾಕಿ ಇನ್ನೂ ಖಾಲಿ ಆಗಿದವರು ಎಷ್ಟೋ ಜನ ಇದ್ದಾರೆ. ಹೌದು. ಆ ಥರ ಆಗಬಾರ್ದು. ಯಾಕಂದರೆ ನನ್ನದೊಂದು ವಿಜ್ಞಾಪನೆ ಅಂತ ಹೇಳ್ತಾರೆ. ಯಾವಾಗ ನಾನು ಹೇಳ್ತೇನೆ ನಮ್ಮ ಆಸರ್ ಟಿ ವೀಕ್ಷಕರ ಹತ್ರ, ನಾವು ಕ್ರೈಸ್ತರು ಸಪೋರ್ಟ್ ಮಾಡದಿದ್ದರೆ ಯಾರೊಬ್ಬರು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ದೇವರು ನಮಗೆ ಎಂತ ಹೇಳ್ತಾರೆ, ಸೆಲೆಕ್ಷನ್ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ, ಆಯ್ಕೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನಾವು ನಮ್ಮ ಮಕ್ಕಳನ್ನು, ನಮ್ಮ ಸಭೆಯವರನ್ನು, ನಾವು ಹೇಗೆ ಸಪೋರ್ಟ್ ಮಾಡೋದು ಅದೇ ರೀತಿಯಲ್ಲಿ ಯಾರೊಬ್ಬ ಕನ್ನಡಿಗ ಆಗಿರ್ಬೋದು, ಕರೆಕ್ಟ್ ಅಲ್ಲ, ಅವರನ್ನು ನಾವು ನನ್ನದೊಂದು ಇದೆ, ನಾನು ಓಪನ್ ಆಗಿ ಹೇಳ್ತೇನೆ, ಪ್ರೋತ್ಸಾಹ ತುಂಬ ಮುಖ್ಯ. ನಮಗೆ ಗೊತ್ತಿದ್ದು ನಾವು ಮಾಡದಿರ್ತೇವೆ, ಅದು ತಪ್ಪು ದೊಡ್ಡದು. ಮತ್ತು ಈ ದಿನಮಾನಗಳಲ್ಲಿ ಏನಂದರೆ ಈಗ CD ಯಾರೋ ಕಷ್ಟಪಟ್ಟ ಹೇಳಿದಲ್ಲ, ಈ ವೇದಿಕೆಯಲ್ಲಿ ಕಾರ್ಯಕ್ರಮ ಕಂಡವರಿಗೆ ಗೊತ್ತಾಗ್ತದೆ ಅದರಲ್ಲಿ ಎಷ್ಟು ಕಷ್ಟ ಇದೆ ಅಂತ. ಆದರೆ ಜನರಿಗೆ ಗೊತ್ತಿರೋದಿಲ್ಲ. ಏನೋ ಒಂದು ಪೆಂಟ್ರಿ USB ಬ್ಲೂಟೂತ್ ಅಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟಿರಿ, ಶೇರ್ ಇಟಲ್ಲಿ, ಅಲ್ಲೇ ಇದು ಮುಗಿದು. ಆದರೆ ಅದಕ್ಕೆ ಪಟ್ಟಂಥ ಶ್ರಮ ಇರ್ಬೋದು, ಅದಕ್ಕೆ ಹಾಕಿದಂಥ ದುಡ್ಡು ಇರ್ಬೋದು. ಪಾಪ ಈ ಮಳೆಗಾಲದಲ್ಲಿ ರೈತ ತಲೆ ಮೇಲೆ ಕೈ ಇಟ್ಕೊಂಡು ಮಳೆ ಬರಲಿಲ್ಲ ಅಂತ ಆ ಥರ ಆಗುತ್ತೆ. ಯಾಕಂದರೆ ಜನರು, ನಾನು ಹೇಳಿದೆ, ಪ್ರತಿ ವಿಶ್ವಾಸ ಯಾವ ಥರ ಕ್ರೈಸ್ತರ ಹತ್ರ ನಾನೊಂದು ವಿಜ್ಞಾಪನೆ ಅಂದರೆ, CD ತಗೊಳ್ಳಿ, ಯಾರದೇ ಇರಲಿ. ನನ್ನದೊಂದು ಪಾಲಿಸಿ ಇದೆ, ನಾನು ಅದು ಯಾರದೇ CD ಬರಲಿ ಕನ್ನಡದಲ್ಲಿ, ಬೆಂಗಳೂರಲ್ಲಿ ಹೋದರೂ ಒಂದು 10-25 CD ತಗೊಂಡು ಬರ್ತೇನೆ. ಎಲ್ಲರದ್ದು ಇಲ್ಲಿ ನಾವು ಕೆಸರೆ ಕೇಳಿರೋದಿಲ್ಲ ಇಲ್ಲಿ. ಯಾಕಂದರೆ ಸೌತ್ ಕೈಯಲ್ಲಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಅಷ್ಟು ಅಂತೇಳಿದೆ ಪಬ್ಲಿಸಿಟಿ, ಅಡ್ವರ್ಟೈಸ್ಮೆಂಟ್ ಯಾವುದಿಲ್ಲ. ಅದಂತೂ ಗೊತ್ತಾಗಲ್ಲ, ಯಾರು CD ತೆಗೆದಿದ್ದಾರೆ, ಯಾರು CD ಹೊಸದಾಗಿ ರಿಲೀಸ್ ಮಾಡಿದ್ದಾರೆ, ಯಾರಿಗೆ ಗೊತ್ತಿಲ್ಲ. ಆದರೆ ಬೆಂಗಳೂರು ಹೋದರೆ ಗೊತ್ತಾಗ್ತಾರೆ, ELS ಅಲ್ಲಿ ತುಂಬ ಇದೆ, ಎಲ್ಲ ತಗೊಂಡು ಬರ್ತೇನೆ ನಾನು. ಹಾಗೆ ಈಗ ಅಂದರೆ ತುಂಬ ಉಡುಪಿಯಲ್ಲಿದೆ, ನಮ್ಮಲ್ಲಿ ಕೂಡ ಬುಕ್ ಸ್ಟಾಲ್ ಇದೆ, ಬೇಕಾದಷ್ಟು CDಗಳಿದೆ. ಆಲ್ಮೋಸ್ಟ್ ಎಲ್ಲ CDಗಳು ನಾವು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ತರಿಸ್ತೇವೆ. ನಮ್ಮ ಉಡುಪಿಯಲ್ಲಿರುವಂಥ ಆಸುಪಾಸಿನ ಜನರು ಆಸರೆ ಟಿವಿಯನ್ನು ವೀಕ್ಷಿಸ್ತಾರೆ. ತುಂಬ ಹತ್ತಿರದಲ್ಲಿ ಬಂದು ತಗೊಂಡು ಸಪೋರ್ಟ್ ಮಾಡಿದರೆ ಇನ್ನೂ ಕನ್ನಡದಲ್ಲಿ ಅನೇಕ ಯವನಸ್ಥರು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಹೌದು. ಭಾಷೆ ನೀವು ಹೇಳಿದರೆ 15 ಹಾಡುಗಳನ್ನು ಬರೆದ್ರಿ ಅಂತ. ಮುಂದೆ ಯಾವ ರೀತಿ ಆಯಿತು ಭಾಷೆ? ಅದಾದಮೇಲೆ ಆರಾಧನೆ ಚೆನ್ನಾಗಿ ಮುಂದುವರಿತಾ ಇತ್ತು. ಅದ್ರ ಮಧ್ಯದಲ್ಲಿ ಕೇಳಿದ ಹಾಗೆ ನೀವು ಹೇಳಿದರೆ ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟಗಳು ಬರ್ತದೆ. ನಾನು ಕೂಡ ಫೈನಾನ್ಷಿಯಲಿ ಕಷ್ಟದಲ್ಲಿ ಬಿದ್ದೆ. ಸೇವೆಗೆ ಒಂದು ವಿಷಯ ಬಂದಾಗ ನಾನು ಕೂಡ ಹಣದಲ್ಲಿ ಒಂದೊಂದು ಸಾರಿ ಬರಿಗೈ ಉಳ್ಳವನಾಗಿರ್ತಾ ಇದ್ದೆ. ಆವಾಗ ದೇವ್ರ ಮುಖ ಮಾತ್ರ ನೋಡ್ತಾ ಇದ್ದೆ. ದೇವರೇ, ನೀನೇ ಕರೆದವನು, ನೀನೇ ನಡೆಸೋನು. ಆವಾಗ ಏನಿದ್ರೂ ದೇವ್ರನ್ನ ಸ್ತೋತ್ರ ಮಾಡಬೇಕು, ಏನಿಲ್ಲ ಅಂದ್ರೂ ದೇವ್ರನ್ನ ಸ್ತೋತ್ರ ಮಾಡಬೇಕು. ಆ ಒಂದು ಆಧಾರದ ವಾಕ್ಯ ನನ್ನಲ್ಲಿ ಪ್ರೇರೇಪಣೆ ಆಗ್ತಾ ಇತ್ತು. ಆವಾಗ ನಾನೇನು ಮಾಡಿದೆ ಅಂದರೆ, ನನ್ನ ಮನೇನ ಬಾಗಿಲು ಹಾಕ್ಕೊಂಡು, ರೂಮನ್ನು ಬಾಗಿಲು ಹಾಕ್ಕೊಂಡು ನಾನು ಜಸ್ಟು ಸುಮ್ಮನೆ ಬೇರೆ ಹಾಡುಗಳನ್ನು ಪ್ರೈಸಿಂಗಲ್ಲಿ ಮಾಡ್ತಾಯಿದ್ದೆ. ಪ್ರೈಸಿಂಗಲ್ಲಿ ಹಾಡುಗಳನ್ನ ಆಡ್ತಾ ಇರುವಾಗ ಒಂದು ಹಾಡನ್ನು ದೇವ್ರು ನನಗೆ ಕೊಟ್ಟರು. ಆ ಹಾಡಲ್ಲಿ ಈ ರೀತಿಯಾಗಿ ಹೇಳ್ತದೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿಯ ಮಾಡುವೆನು, ಯೆಹೋವನಿಗೆ ಕೃತಜ್ಞತಾ ಸ್ತುತಿಯ ನಾನು ಮಾಡುವೆನು, ನನ್ನ ಹೃದಯವು ಹರ್ಷಿಸುವುದು, ಕೀರ್ತನ ರೂಪವಾಗಿ ನಾನು ನಿನಗೆ ಹಾಡ್ತೇನೆ ಅಂಥೇಳಿ ಒಂದು ಹಾಡನ್ನು ದೇವರು ನನಗೆ ಕೊಟ್ಟರು. ಆವಾಗ ತಕ್ಷಣವೇ ನಾನು ದೇವರ ಪ್ರಸನ್ನತೆಯಲ್ಲಿದ್ದಾಗ, ಹಾಡುಗಾರರ ಪ್ರಾಮುಖ್ಯ ಲಕ್ಷಣ ಏನಿರ್ತದೆ ಅಂದರೆ, ದೇವ್ರು ಮಾತಾಡಿದ ತಕ್ಷಣ ಅದನ್ನು ಬರ್ಕೊಂಡ್ಬಿಡ್ತಾರೆ. ಆ ರೀತಿಯಾಗಿ ತಕ್ಷಣ ನಾನು ಅದನ್ನು ಬರ್ಕೊಂಡು ಅದರಲ್ಲಿ ಕೆಳಗೆ ಒಂದೊಂದು ವಿಷಯಗಳಿಗೆ, ವಿಜ್ಞಾಪನೆಗಳಿಗೆ ಕರ್ತನು ಕಾರ್ಯ ಮಾಡಲಿಕ್ಕಾಗಿ ಆ ಹಾಡನ್ನು ಒಂದೇ ದಿನದಲ್ಲಿ ನಾನು ಬರೆಯೋಕ್ಕಾಗಲಿಲ್ಲ. ಹಾಡನ್ನು ಬರೀಲಿಕ್ಕೆ ಸುಮಾರು 1-1.5 ತಿಂಗಳಾಯಿತು. ಯಾಕೆಂದರೆ ದೇವ್ರು ನನಗೆ ಬರೀ ಮೇಲಿನ 4 ಲೈನ್ಗಳನ್ನ ಮಾತ್ರ ಕೊಟ್ಟರು. 1-1.5 ತಿಂಗಳು ಆದಮೇಲೆ ನನ್ನ ಕೈಯಲ್ಲಿ ಅವಶ್ಯಕತೆಗಳು ಪೂರೈಕೆ ಆದಾಗ ಅದರ ಸ್ಟ್ಯಾಂಜಾ ದೇವ್ರು ನನಗೆ ಕೊಟ್ಟರು. ಅದು ಯಾವ ಥರ ಇತ್ತು ಅಂತಂದರೆ, ನನ್ನ ಆತ್ಮವನ್ನು ನಾನು ಆತನಲ್ಲಿ ಬಲಪಡಿಸಿಕೊಳ್ಳೋ ಹಾಗಿತ್ತು. ಆ ಹಾಡನ್ನು ದೇವ್ರು ನನಗೆ ಕೊಟ್ಟರು. ಆ ಹಾಡು ಈ ರೀತಿಯಾಗಿದೆ. ಯೆಹೋವನಿಗೆ ಕೃತಜ್ಞತಾ ಸ್ತುತಿಯ ಹಾಡುವೆನು, ಯೆಹೋವನಿಗೆ ಕೃತಜ್ಞತಾ ಸ್ತುತಿಯ ಹಾಡುವೆನು, ನನ್ನ ಹೃದಯವು ಹರ್ಷಿಸುವುದು, ಕೀರ್ತನಾರೂಪವಾಗಿ ಹಾಡುವೆನು, ನನ್ನ ಹೃದಯವು ಹರ್ಷಿಸುವುದು,
ಕೀರ್ತನಾರೂಪವಾಗಿ ಹಾಡುವೆನು. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು. ಹಲ್ಲೆಲೂಯಾ 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 ಆಮೆನ್. ಹಲ್ಲೆಲೂಯಾ 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 ಆಮೆನ್. ಇಕ್ಕಟ್ಟಿನಲ್ಲಿ ನಾನು ಮೊರೆ ಇಡಲು ಸದೂತರವ ನನಗೆ ದಯ ಪಾಲಿಸಿದ. ಇಕ್ಕಟ್ಟಿನಲ್ಲಿ ನಾನು ಮೊರೆ ಇಡಲು ಸದೂತರವ ನನಗೆ ದಯ ಪಾಲಿಸಿದ. ವಿಶಾಲವಾದ ಸ್ಥಳದಲ್ಲಿ ನನ್ನನ್ನು ನೆಲೆಯಾಗಿ ನಿಲ್ಲಿಸಿದ. ವಿಶಾಲವಾದ ಸ್ಥಳದಲ್ಲಿ ನನ್ನನ್ನು ನೆಲೆಯಾಗಿ ನಿಲ್ಲಿಸಿದ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು. ಅಲ್ಲೆಲ್ಲಿಯ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಜವಾಗಿ ತುಂಬ ಒಳ್ಳೆಯವನು. ಯಾಕಂದರೆ ಎಷ್ಟು ಹಾಡುಗಳಿಗೆ ಒಂದು ವ್ಯತ್ಯಾಸವಾದ ಒಂದು ಟ್ಯೂನನ್ನು ದೇವರು ಆತನ ಭಂಡಾರದಿಂದ ನಮಗೆ ಕೊಡ್ತಾನೆ. ನಾವು ಕೇಳಿಕೊಂಡ್ರೆ ನಿಜವಾಗಿ ದೇವರು ಖಂಡಿತವಾಗಿ ಕೊಡ್ತಾನೆ. ಯಾಕಂದರೆ ಹಾಡುಗಳು ನಾನು ಯಾವಾಗ ಸಹ ನೆನೆಸ್ತೇನೆ, ಫಿಲ್ಮಿ ಹಾಡುಗಳೆಲ್ಲ ಮಾಡಬೇಕಂತ ಮಾಡ್ಕೊಂಡು ಕುಳಿತುಕೊಂಡು ಬರ್ತೇವೆ ಅಲ್ಲ. ಒಂದೆರಡು ಜನ ಸೇರಿಕೊಂಡು ಕೀಬೋರ್ಡ್ ಹಿಡಿದ್ರೆ ಅಲ್ಲಿ ಒಂದು ಹಾಡಾಗಿ ಬಿಡ್ತದೆ. ಆದರೆ ಕರ್ತನ ಒಂದು ಹಾಡಲ್ಲಿ ಒಂದು ಎಂಥ ಒಂದು ಅದ್ಭುತವಾದ ಬಿಡುಗಡೆ, ಒಂದು ಶಕ್ತಿ ಇದೆ. ಯಾಕಂದರೆ ಒಂದು ಹಾಡು, ಯಾವುದೇ ಹಾಡು ಮನುಷ್ಯನಿಗೆ ಒಂದು ಸಂತೈಸಲಿಕ್ಕೆ ಸಾಧ್ಯ ಇಲ್ಲ. ಹೊರಗಿನ ಹಾಡುಗಳಿರ್ಬೋದು, ಸಂತೈಸ್ಬೋದು ಕ್ಷಣಿಕೆ. ಆದರೆ ಇದರಲ್ಲಿ ದೇವರು ಒಂದು ಹಾಡಿನ ಮುಖಾಂತರ ಅದ್ಭುತ ಅಂದರೆ ಮಾತಾಡಿ ಅವರ ಒಂದು ಜೀವಿತದಲ್ಲಿ ಬದಲಾವಣೆ ಎಷ್ಟೋ. ಯಾಕಂದರೆ ಒಬ್ಬರು ಸೇವಕರು ನಾನು ಮಾತಾಡಿದ್ದೇನೆ ಹೇಗೆ ಅಂದರೆ, ಹಾಡುಗಾರ ಇಮ್ಮಡಿ ಪ್ರಾರ್ಥಿಸ್ತಾನಂತೆ. ಪ್ರಾರ್ಥನೆಯಲ್ಲಿ ಒಂದು ಹಾಡಲ್ಲಿ ಒಂದು ವಿಜ್ಞಾಪನೆ, ಹಾಡಲ್ಲಿ ಅದ್ಭುತವಾದ ಶಕ್ತಿ ಇದೆ. ದೇವರಿಗೆ ಸ್ತೋತ್ರ. ಒಂದು ಸಣ್ಣ ವಿರಾಮ, ವಿರಾಮದ ನಂತರ ಮತ್ತೆ ಮುಂದುವರಿಯುತ್ತದೆ ಇದು ನನ್ನ ಹಾಡು ಕಾರ್ಯಕ್ರಮ.